ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಯಲಹಂಕ ತಾಲೂಕು ಬಾಗಲೂರು ಅಂಚೆ ಜಾಲ ಹೋಬಳಿ ಮಾರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮೆ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ಮಹೋತ್ಸವ ಶಿಡ್ಲಘಟ್ಟ. ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ದಾನಿಗಳಾದಂತಹ ಪುಟ್ಟು ಅಂಜಿನಪ್ಪನವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದಿನಾಂಕ 2/5/2026 ರಿಂದ 4/5/2026 ಸೋಮವಾರದವರೆಗೂ 3 ದಿನ ಪೂಜಾ ಕಾರ್ಯಕ್ರಮಗಳು, ಭಕ್ತಾದಿಗಳ ಸಹಕಾರ ಹಾಗೂ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ದಾನಿಗಳಾದಂತಹ ಪುಟ್ಟು ಅಂಜಿನಪ್ಪನವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಮಹಾಗಣಪತಿ, ಶ್ರೀ ಸೋಮೇಶ್ವರ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಶಾಸ್ತ ಅಯ್ಯಪ್ಪ, ಶ್ರೀ ನಂದಿ ಆದಿತ್ಯ ನವಗ್ರಹ, ಶ್ರೀ ನಾಗದೇವತಾ ಶಿಲಾ ವಿಗ್ರಹ ಮತ್ತು ಶ್ರೀ ರುಕ್ಮಿಣಿ ಸತ್ಯಭಾಮೆ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಶಿಖರ ಕಳಸಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಆಗಮಿಸಿದ ಗಣ್ಯರಿಂದ ನೆರವೇರಿತು. ಸ್ವಸ್ಥಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಾಕ್ ಶೀರ್ಷಿಕೆಗಳು 1948ಕ್ಕೆ ಸರಿಯಾದ ಶ್ರೀ ಪರಾಭಾವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಕೃಷ್ಣ ಪಕ್ಷ ದಿನಾಂಕ 2/5/2026 ಶನಿವಾರದಿಂದ ದಿನಾಂಕ 4/5/2026 ಸೋಮವಾರದವರೆಗೂ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಭಕ್ತಿ ಗಾನ, ಸುದೆ, ವೀರಗಾಸೆ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಿತು. ದಿನಾಂಕ 4/5/2026 ಸೋಮವಾರ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ, ವೇದ ಪಾರಾಯಣ, ಪುನರ್ ಪ್ರತಿಷ್ಠಾಪನೆ, ಅಷ್ಟೇ ತ್ರಿಶಂತ್ ಶಿಲಾನ್ಯಾಸ, ಶ್ರೀ ರುದ್ರಿಯ ಜಪಾಭಿಷೇಕ, ಪ್ರಧಾನ ದೇವತಾ ಅಷ್ಟೋತ್ತರ ಶತಮೂಲ ಗಾಯತ್ರಿ ಮಂತ್ರ ಹೋಮ, ಶ್ರೀ ರುದ್ರ ಹೋಮ, ಪುರುಷ ಸೂಕ್ತ ಹೋಮ, ವಿಷ್ಣು ಸೂಕ್ತ, ನಾರಾಯಣ ಸೂಕ್ತ, ನಾಡಿನ ಸಂಧಾನ ಪೂರ್ವಕ ಕಲಾಹೋಮ, ದಾಯಾದಿ ಹೋಮ ಇನ್ನಿತರೆ ಹೋಳುಗಳು ಆಗಮಿಸಿದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಸಾವಿರಾರು ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಅಂತ ಹೇಳಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಜನನಾಯಕರು, ದಾನಿಗಳಾದಂತಹ ಪುಟ್ಟು ಆಂಜಿನಪ್ಪನವರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಿಲ್ಲಿಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಅಪಕಾರಿಯ ಉಪಕಾರಿ ಎಂದೆಣಿಸು. ಅಪಕಾರಿಯ ಉಪಕಾರಿ ಎಂದೆಣಿಸು. ಸರ್ವರ ಪ್ರತಿ ಶುಭ ಭಾವನೆ ಹರಿಸು. ಪ್ರೀತಿಯನೇ नमः सह पुनर्कारामस्य गोत्रस्य आदिगोत्रस्य यजमानस्य जयमनामस्य लक्ष्मणमनम्यः राजेन्द्रनमस्य परमेश नमस्य आदिरपनम्यः पद्मनाभ नमस्य सावित्रमनम्यः सह कुटुंबवर्गाणां ಶ್ರೀಮಸ್ತೈರ್ಯ ಸ್ಫುರಿಸು. ಪ್ರೀತಿಯನೇ ಹೃದಯದಲ್ಲಿ ಸ್ಫುರಿಸು. ಆದತೆಲ್ಲ ಒಳಿತೆಂದೆಣಿಸು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಾನು ನಿರೀಕ್ಷೆ ಮಾಡಿದ್ದೇನೆ. ತಾಲೂಕು ನೋಡಿ ಫಸ್ಟ್ ಟೈಮ್ ಇಷ್ಟೊಂದು ಗ್ರ್ಯಾಂಡಾಗಿ ಅದ್ಭುತ ಮಾಡ್ಕೊಂಡಿದ್ದು ಬಹಳ ಸಂತೋಷ ಎಲ್ಲ ಹೆಮ್ಮೆ ಜೀರ್ಣೋದ್ಧಾರ ವಿಚಾರವಾಗಿ ಒಂದಷ್ಟು ದಾನಿಗಳು ಸಹಾಯ ಮಾಡಿರ್ತಾರೆ. ಜೊತೆಗೆ ಪ್ರತಿ ಕುಟುಂಬದಿಂದಲೂ ಸಹ ಸಹಾಯ ಮಾಡಿರ್ತಾರೆ. ಮತ್ತು ಗ್ರಾಮದ ಎಲ್ಲ ಮನೆಗಳಿಂದಲೂ ಸಹ
ಜವಾಬ್ದಾರಿ ತಗೊಂಡು ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ಕಾರಣೀಕರ್ತರಾಗಿರ್ತಾರೆ. ಎಲ್ಲರಿಗೂ ಸಹ ಶ್ರಮಿಸಿದಂಥವ್ರು ಎಲ್ಲರಿಗೂ ಸಹ ಧನ್ಯವಾದಗಳು ಸಲ್ಲಿಸಿ ದೇವರು ಒಳ್ಳೆಯದು ಮಾಡಲಿ ಅಂತ ಶುಭಾಕೋರ್ತೀನಿ. ಇವತ್ತು ಬಹಳ ಸಂತೋಷ ಸಂಭ್ರಮದ ವಾತಾವರಣ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ನಮ್ಮ ಮಾರೇನಹಳ್ಳಿ ಗ್ರಾಮದ ಶಾನುಭೋಗರು ಅನುದಾನಪುರ ಅಂತೇಳಿ ಅವರ ಸಾರಥ್ಯದಲ್ಲಿ ಅವರ ಒಂದು ಪ್ರಯತ್ನದ ಭಾಗವಾಗಿ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವಾಸ್ತುಶಿಲ್ಪ ಶಿಲ್ಪ ಇರೋಂಥ ಒಂದು ದೇವಸ್ಥಾನ ನಮಗೆ ಕೊಡುಗೆ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ದೇವರುಗಳನ್ನ ಸೋಮೇಶ್ವರ ಸ್ವಾಮಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿ ನಮಗೆಲ್ಲ ಅರ್ಪಣೆ ಮಾಡಿರುವಂಥದ್ದು. ಅದು ಮುಂದುವರೆದ ಭಾಗವಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ಈಗಿನ ಕಾಲದ ತಕ್ಕಂಗೆ ಎಲ್ಲ ಅಭಿವೃದ್ಧಿ ಮಾಡಿ ಗ್ರಾಮದ ಎಲ್ಲ ಕುಟುಂಬಗಳ ಸರ್ಕಾರದಿಂದ ಸರ್ಕಾರದ ದೇವರ ಆಶೀರ್ವಾದಕ್ಕೆ ಪಡ್ಕೊಳ್ಳೋದಕ್ಕೆ ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಿರುವಂಥದ್ದು. ಸೋಮೇಶ್ವರ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಲಿ, ಆ ಭಗವಂತ ಸೋಮೇಶ್ವರ ಕಾಪಾಡಲಿ, ಅಷ್ಟಿಗೆ ಆಶೀರ್ವದಿಸಿ ಸಂತೋಷ ಮಾಡಲಿ ಅಂತೇಳಿ ಅದು ಒಳ್ಳೆಯದಾಗುತ್ತೆ. ಬಾರಬಾರ್ದು ಭಾಳ ಅಚ್ಚುಕಟ್ಟಾಗಿ ಯಾವ ಊರಲ್ಲೂ ಸಹ ನೋಡಲು ಸಿಗೋದಿಲ್ಲ. ಇಷ್ಟೊಂದು ಹೊಸದಾಗಿ ನೂತನವಾಗಿ ಮಾಡೋಂಥದ್ದಾಗಿ ಮಾಡ್ತಾರೆ. ಹಳೆ ಶೈಲಿಗೆ ಇಷ್ಟು ಚೆನ್ನಾಗಿ ಮಾಡೋದನ್ನು ನಾವು ನಿಲ್ಲಿಸ್ಕೊಬೇಕು ಅಂತೇಳಿ ಎಲ್ಲರೂ ಸಹ ಯೋಚನೆ ಮಾಡಿ ದೇವರು ನಡೆಸ್ಕೊಂಡು ಸರ್ಕಾರ ಸ್ಥಳ ಪುರಾಣ ಬಗ್ಗೆ ಇದು ನೋಡಿ ಸುಮಾರು ಒಂದು 140 ಅಡಿಗೆ 100 ಅಡಿಯಷ್ಟು ವಿಸ್ತೀರ್ಣವಾದಂಥ ಜಾಗ. ಈ ಜಾಗನ ಶಾನುಭೋಗರು ಅನುದಾನಪ್ಪವರು ಅಂತೇಳಿ ಅವರು ಈ ಜಮೀನನ್ನ ಗ್ರಾಮಕ್ಕೆ ಅಂತ ಮೀಸಲಿಟ್ಟು ಇದರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ, ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಮಾರೇನಹಳ್ಳಿ ಬಂಡೆ ಇರೋಂಥದ್ದು, ಆ ಬಂಡೆ ಕಲ್ಲನ್ನು ಹೆಚ್ಚು ಕಾಂಪೌಂಡ್ ಬಳಸಿರೋಂಥದ್ದು. ಮತ್ತು ಕಂಬಗಳೆಲ್ಲ ಸಹ ಒಂದು ವಾಸ್ತುಶಿಲ್ಪಿ ಶಿಲೆಯಿಂದ ಕೆತ್ತನೆ ಮಾಡಿರೋಂಥದ್ದು ಎಲ್ಲ ಸಹ ನೋಡ್ಬೋದು. ಹಾಗಾಗಿ ಭಾಳಷ್ಟು ಐತಿಹ್ಯ ಇರೋಂಥದ್ದು ಇತಿಹಾಸ ಇರೋಂಥ ದೇವಸ್ಥಾನ. ಇಲ್ಲಿ ಸೋಮೇಶ್ವರನ ಮತ್ತು ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯ ಕೆಲಸಗಳಾಗ್ತದೆ. ಮಕ್ಕಳಿಗೆ ಏನು ಸಮಸ್ಯೆ ಇರುವಂಥದ್ದು ಆರೋಗ್ಯ ಸಮಸ್ಯೆಗಳು ದೂರ ಆಗುವಂಥದ್ದು. ಮತ್ತು ಅವರ ದಿನ ಸೋಮೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ವಿಘ್ನೇಶ್ವರ ಮತ್ತು ನವಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಇವತ್ತು ಗ್ರಾಮದ ಎಲ್ಲ ಕುಟುಂಬಗಳ ಸಹಕಾರ ಕಳೆದ 3 ದಿನಗಳಿಂದ ಸಹ ಬಹಳಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಧಾನಗಳ ಪ್ರಚಾರ ಚೆನ್ನಾಗಿ ಬಂದಿದೆ. ಈ ಒಂದು ದೇವಸ್ಥಾನನ ಈ ಮಾರೇನಹಳ್ಳಿ ಗ್ರಾಮದ ಅಂತೇಳಿ ಇದು ಬ್ರಾಹ್ಮಣ ಕುಟುಂಬದವರು ನಮ್ಮ ಊರಿಗೆ ಇದನ್ನು ಈ ಭವ್ಯವಾದಂಥ ದೇವಸ್ಥಾನವನ್ನು ಕಟ್ಟಿದ್ರು. ಈ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಮದುವೆ ನಾಮಕರಣ ಈ ಥರ ಒಳ್ಳೆಯ ಶುಭ ಕಾರ್ಯಗಳೆಲ್ಲ ಆಗಲಿ ಅಂತೇಳಿ ಈ ಥರ ಮೇಲ್ಛಾವಣಿ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಒಂದಷ್ಟು ಹೊಸ ಗುಡಿಗಳನ್ನೆಲ್ಲ ನಿರ್ಮಾಣ ಮಾಡಿ ಎಲ್ಲರನ್ನೂ ಕರೆದು ದೇವರ ಅನುಗ್ರಹ ಪಾತ್ರ ಆಗಬೇಕಂತ ಕರೆದಿದ್ವಿ. ಎಲ್ಲರೂ ಸಹ ಭಕ್ತಾದಿಗಳು ಎಲ್ಲ ಗ್ರಾಮಗಳಿಂದ ನಾವು ಹಾಕೊಂಡಿರ್ತೀವಿ. ಅದೆಲ್ಲ ಕರೆದಿದ್ದು ಎಲ್ಲರೂ ಬಂದು ದೇವರ ದರ್ಶನ ಪಡ್ಕೊಂಡು ಪ್ರಸಾದ ತೊಗೊಂಡು ಹೋಗಿದ್ದಾರೆ. ಎಲ್ಲರಿಗೂ ಸಹ ಭಗವಂತ ಸೋಮೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಒಳಿತು ಮಾಡಲಿ ಅಂತೇಳಿ ಶುಭ ಕೊಡ್ತೀನಿ. ಮತ್ತು ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಿದಂಥ ನಮ್ಮ ಗ್ರಾಮಸ್ಥರು, ಗ್ರಾಮದ ಪ್ರತಿ ಸಚಿವರು, ಎಲ್ಲ ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಗ್ರಾಮದ ಯುವಕರು ಎಲ್ಲರೂ ಸಹ ಕೈ ಜೋಡಿಸಿ ಇಷ್ಟೊಂದು ಅಚ್ಚುಕಟ್ಟಾಗಿ ಒಗ್ಗಟ್ಟಾಗಿ ಬರೋದಕ್ಕೆ ಸಹಕಾರನ ಕೊಟ್ಟು ಜವಾಬ್ದಾರಿ ತಗೊಂಡು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಶುಭ ಕಾರ್ಯಕ್ಕೆ ಕೈ ಜೋಡಿಸಿದಂಥ ಎಲ್ಲರಿಗೂ ಸಹ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ಹಾಗೂ ಅಯ್ಯಪ್ಪ, ವೇಣುಗೋಪಾಲ ಸ್ವಾಮಿ ಹಾಗೂ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಹೊರಗೂಡಿ ನವಗ್ರಹಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು ಸಕಲ ವಿಧದಲ್ಲೂ ಸಹಕಾರ ನೀಡಿ ಎಲ್ಲ ಗ್ರಾಮಸ್ಥರಿಂದ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನ ಕಾರ್ಯ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾನ್ಯರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ಭಗವಂತ ಎಲ್ಲರಿಗೂ ಆಶೀರ್ವಾದ ನೀಡಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದೆ ಈ ಒಂದು ಭಗವಂತನಿಗೆ ಧನ್ಯವಾದ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.